ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬ್ರ್ಯಾಂಡ್ ಬೆಂಗಳೂರು ಮಾಡಲು ಪಣ ತೊಟ್ಟಿರುವಂತಹ ಡಿಸಿಎಂ ಡಿಕೆ ಎಲ್ಲಾ ಕಡೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಾಡ್ತಿದ್ದಾರೆ. ನೀಲಿ ಮೆಟ್ರೋ ಮಾರ್ಗದ ಕಾಮಗಾರಿ ವೀಕ್ಷಣೆ ಮಾಡಿದಂತಹ ಡಿಕೆ ಶಿವಕುಮಾರ್ ಗುತ್ತಿಗೆದಾರರ ವಿರುದ್ಧ ಗರಂ ಆದರು. ಕೊಟ್ಟ ಟೈಮ್ನಲ್ಲಿ ಕೆಲಸ ಮುಗಿಲೇಬೇಕು ಅಂತ ಖಡಕ್ ವಾರ್ನಿಂಗ್ ಕೊಟ್ಟರು. Time is money, time is value, time is Time is money, time is value, time is precious. ಟೈಮ್ ಬಾಂಡ್ನಲ್ಲಿ ಕೆಲಸ ಮುಗಿಬೇಕು ಅಷ್ಟೇ. ಎಸ್, ಇದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ ಡಿಸಿಎಂ ಡಿಕೆಶಿ ನಿನ್ನೆ ಗುತ್ತಿಗೆದಾರರಿಗೆ ಕೊಟ್ಟ ವಾರ್ನಿಂಗ್. ನೀಲಿ ಮೆಟ್ರೋ ಮಾರ್ಗ ಸಂಬಂಧ ಡಿಕೆಶಿ ಕೊಟ್ಟ ಎಚ್ಚರಿಕೆ ಇದು. ನಿಗದಿತ ಟೈಮಲ್ಲಿ ನೀಲಿ ಮೆಟ್ರೋ ಕಾಮಗಾರಿ ಮುಗಿಯಬೇಕು. ಗುತ್ತಿಗೆದಾರರು ಪೂರ್ಣಗೊಳಿಸದಿದ್ರೆ ಮುಂದೆ ಕಾಮಗಾರಿ ನೀಡಲ್ಲ ಎಂದ ಡಿಕೆಶಿ. ಸೋಮವಾರದಿಂದ ಬೆಳಗಾವಿ ಅಧಿವೇಶನ ಆರಂಭವಾಗ್ತಾ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿ ಕೆಲಸ ಕಾರ್ಯಗಳಿಗೆ ಚುರುಕುಗೊಳಿಸೋದಕ್ಕೆ ಡಿಕೆಶಿ ನಿನ್ನೆ ಅಖಾಡಕ್ಕೆ ಇಳಿದಿದ್ರೆ ನಿನ್ನೆ ದಿನವಿಡೀ ಮೆಟ್ರೋ ಕಾಮಗಾರಿ ವೀಕ್ಷಿಸಿದ್ರು. ಕೊಡಿಗೆಹಳ್ಳಿಯಲ್ಲಿ ಮೆಟ್ರೋ ಕಾಮಗಾರಿ ಪರಿಶೀಲಿಸಿದ್ರು. what I should tell to the press. No, ಕೊಟ್ಬಿಟ್ಟು ಮಿಷಿನ್ ಅವ್ರಿಗೆ ಕೊಟ್ಬಿಟ್ಟು ಮಾಡಪ್ಪ. ಬೇರೆ ಗುತ್ತಿಗೆದಾರ ಬೇರೆ that I negotiate ಮಾಡ ನಮ್ಗೆ ಎಲ್ಲ ಕೇಳಬೇಕು. I will not allow the machine to go out. Yes sir, I will just do it. NCC ಟೈಮ್ ಮಾಡಿಲ್ಲ ಅಂದ್ರೆ ಸೇರ್ಸೇ ಬಿಡಿ. ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ ಡಿಕೆಶಿ ಕಾಮಗಾರಿ ವಿಳಂಬ ಆಗ್ತಾ ಇರೋದಕ್ಕೆ ಗರಂ ಆದ್ರು. ಈ ವೇಳೆ ಸ್ಥಳದಲ್ಲೇ ಇದ್ದ ನಾಗಾರ್ಜುನ್ ಕನ್ಸ್ಟ್ರಕ್ಷನ್ ನ ಪ್ರೇಮಾ ರೆಡ್ಡಿ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಟೈಮ್ ಈಸ್ ಮನಿ, ಟೈಮ್ ಈಸ್ ವ್ಯಾಲ್ಯೂ. ನಿಗದಿತ ಅವಧಿಯೊಳಗೆ ಕೆಲಸ ಮುಗಿಸುವಂತೆ ತಾಕೀತು ಮಾಡಿದ್ರು. ಕೆಲಸ ಮುಗಿಸದಿದ್ರೆ ಮುಂದೆ ಕಾಮಗಾರಿ ನೀಡಲ್ಲ ಅಂತ ಎಚ್ಚರಿಸಿದ್ರು. Time is money, time is value, time is ನೋಡ್ರಿ ಎಸೆನ್ಸ್ ಇವರು ಮಾಡಿದಾರ. They will not give many other work. 2026 ಡಿಸೆಂಬರ್ಗೆ ಕೆಆರ್ಪುರ ಸಿಲ್ಕ್ ಬೋರ್ಡ್ ಮೆಟ್ರೋ ಸಂಚಾರ. ಕೆಆರ್ಪುರ ಟು ಸಿಲ್ಕ್ ಬೋರ್ಡ್ ನಡುವೆ 2026 ಡಿಸೆಂಬರ್ನಲ್ಲಿ ಸಂಚಾರ ಆರಂಭಿಸಲಾಗುವುದು ಅಂತ ತಿಳಿಸಿದ ಡಿಕೆಶಿ, ಹೆಬ್ಬಾಳದಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 2027ರ ಜೂನ್ಗೆ ಮೆಟ್ರೋ ಸಂಚಾರ ಆರಂಭಿಸುವ ಪ್ಲಾನ್ ಇದೆ ಅಂದ್ರು. ಏನು ಈ ಮೆಟ್ರೋ ಇದೆ, ಈ ಮೆಟ್ರೋ ನಾವು ಆದಷ್ಟು ಜಲ್ದಿ ಟೈಮ್ ಲೈನಲ್ಲಿ ಕೆಲಸ ಆಗಬೇಕು. ಈಗ ನಾವು ಕೃಷ್ಣರಾಜಪುರದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ಡಿಸೆಂಬರ್ 26ಕ್ಕೆ ಈಗ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಅದಕ್ಕೆ ಕೆಲವು ಈಗ ಕಾಂಟ್ರಾಕ್ಟ್ರು ಕರೆಸಿದ್ದೀವಿ. ಅವ್ರು ಏನೇನೋ ಸೊಬ್ಬು ಬೇಡ್ತಾ ಇದ್ದಾರೆ. ಬೇರೆಯವರೆಲ್ಲ ಇನ್ನಿಬ್ಬರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. NCC ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಅವರು ಅಶ್ಯೂರ್ ಮಾಡಿದ್ದಾರೆ, ನಾನು ಒಂದು 6 ತಿಂಗಳಲ್ಲಿ ಮಾಡ್ತೀನಿ ಅಂತೇಳಿ. ಇಲ್ಲೇನು KR-ಪುರಮಿಂದ ಹೆಬ್ಬಾಳಿದೆ, ಅದು ಡಿಸೆಂಬರ್ 27ರಿಗೆ ಅಂತ ಹೇಳ್ತಾ ಇದ್ದಾರೆ. ಹೆಬ್ಬಾಳ್ ಟು ಇಂಟರ್ನ್ಯಾಷನಲ್ಲು ಜೂನ್ 27ಕ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಕೆಲವು ಇಲ್ಲಿ ಪ್ರಾಬ್ಲಮ್ಸ್ ಇತ್ತು ಸ್ಪಾಟಲ್ಲಿ, ಅದನ್ನು ನೋಡೋಣ ಅಂತ ನಾನು ಇಲ್ಲಿಗೆ ಬಂದೆ. ನಾನು ಇದು 15,000 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಟು ಏರ್ಪೋರ್ಟ್ 58 ಕಿಲೋಮೀಟರ್ ಮೆಟ್ರೋ ಮಾರ್ಗವಿದ್ದು 30 ಸ್ಟೇಷನ್ಗಳು ಇರಲಿದೆ ಅಂದ್ರು. ಈ ಮಾರ್ಗದಲ್ಲಿ 5 ರಿಂದ 10 ರೈಲ್ವೆ ನಿಲ್ದಾಣಗಳು ಪೂರ್ಣಗೊಳ್ಳುತ್ತಿದ್ದಂತೆ ರೈಲು ಸಂಚಾರ ಆರಂಭಿಸಲಾಗುವುದು ಎಂದ್ರು. ಈಗ ಇನ್ನೊಂದು ಡಿಸಿಷನ್ ಈಗ ತಗೊಳ್ತಾ ಇದ್ದೀವಿ. ಎಲ್ಲೆಲ್ಲಿ ಶುರು ಆಗ್ತಿದೆ 5 ಸ್ಟೇಷನು 6 ಸ್ಟೇಷನು 10 ಸ್ಟೇಷನು ಅಷ್ಟು ನಾವು ಕಂಪ್ಲೀಟ್ ಆಗ್ತಿದ್ದಂಗೆ ನಾವು ಲೈನ್ನ ಪ್ರಾರಂಭ ಮಾಡೋಕ್ಕೆ ಒಂದು ಚಿಂತೆ ಮಾಡಿದ್ದೀವಿ ನಾವು. ಇದು 15,000 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಇದು 15,000 crores. ದಿಸ್ ಈಸ್ ಆಲ್ಮೋಸ್ಟ್ 58 ಕಿಲೋಮೀಟರ್ಸ್. ಇದು ಸಣ್ಣ ಜಾಗ ಅಲ್ಲ, ಒಂದು ಊರಿಗೆ ಹೋದಂಗೆ 58 ಕಿಲೋಮೀಟ್ರು. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಟು ಏರ್ಪೋರ್ಟು 30 ಸ್ಟೇಷನ್. ಇದು 30 ಸ್ಟೇಷನ್. ಇನ್ನು ಕೆಲಸ ಪೂರ್ಣವಾಗುವವರೆಗೂ ಇಲ್ಲಿರುವ ಲಾಂಚಿಂಗ್ ಗರ್ಡರ್ ಯಂತ್ರವನ್ನ ಬೆಂಗಳೂರಿನಿಂದ ಆಚೆಗೆ ಸ್ಥಳಾಂತರಿಸುವುದಕ್ಕೆ ಅವಕಾಶ ನೀಡುವುದಿಲ್ಲ ಅಂತ ಡಿಕೆಶಿ ಎಚ್ಚರಿಸಿದ್ರು. ಸೊ ಆ ಮಿಷಿನ್ ಇದೆಯಲ್ಲ, ಮೇಜರ್ ಮಿಷಿನ್ ಶಿಫ್ಟ್ ಮಾಡೋಂಥ ಮಿಷಿನು, ಲಾಂಚಿಂಗ್ ಗರ್ಡರ್ ಇದೆಯಲ್ಲ, ಅದನ್ನು ನಾವು ಶಿಫ್ಟ್ ಮಾಡೋಕ್ಕೆ ಬೆಂಗಳೂರು ಸಿಟಿಯಿಂದ ಇವ್ರು ಏನಿದೆ ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇಲ್ಲೇ ಕೆಲಸ ಮಾಡಬೇಕು. ಯಾಕೆಂದರೆ ಅದು ಎತ್ಕೊಂಡು ಯಾವ
ಮೆಟ್ರೋ ಬೇಕಾದ್ರೆ ಎತ್ಕೊಂಡು ಹೋಗಿ ಹಾಕ್ಬೋದು. ಸೊ ಇಲ್ಲಿ ಕೆಲಸನ ಕಂಪ್ಲೀಟ್ ಮಾಡಿ ಹೋಗ್ಬೇಕು. ರೈತರಿಗೆ 5 ಆಪ್ಷನ್ ಕೊಟ್ಟಿದ್ದೀವಿ, ಡಿನೋಟಿಫೈ ಪ್ರಶ್ನೆನೇ ಇಲ್ಲ ಎಂದ ಡಿಕೆಶಿ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ವಿಚಾರದಲ್ಲಿ ಸರ್ಕಾರದ ಪರಿಹಾರಕ್ಕೆ ಒಪ್ಪಿ ಭೂಮಿ ನೀಡುವ ರೈತರಿಗೆ ತೀರ್ಮಾನ ಮಾಡಲಾಗಿರುವ ಪರಿಹಾರವನ್ನ ನೀಡ್ತೇವೆ. ಯಾರು ಒಪ್ಪಲ್ಲ ಅವರಿಗೆ ಹಳೆಯ ದರದಲ್ಲಿ ಡೆಪಾಸಿಟ್ ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅಂತ ಡಿಸಿಎಂ ಡಿಕೆ ತಿಳಿಸಿದ್ದಾರೆ. ನಾನು ಈರಣ್ಣ ಬಸವ, ಟಿವಿ9 ಬೆಂಗಳೂರು.